ಓಂ ಶಾಂತಿ. ಡೇಟ್ ಆಗಿದೆ 3 ಮೇ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಕರ್ಮೋಂ ಕಿ ಅತಿ ಗುಹ್ಯ ಗತಿ. ಕರ್ಮದ ಅತಿ ರಹಸ್ಯ ಏನು, ಕರ್ಮದ ರಹಸ್ಯ, ಅದರ ಗತಿ ಏನು ಅಂತ ಬಾಬಾ ಹೇಳ್ತಾರೆ. ಸಂಗಮಯುಗಿ ಬ್ರಾಹ್ಮಣೋಂ ಕಿ ವಿಚಿತ್ರ ಲೀಲಾ ಕೋ देखते हुए ಬಾಬಾ ಬೋಲೆ. ಸಂಗಮಯುಗದ ಬ್ರಾಹ್ಮಣರ ವಿಚಿತ್ರ ಲೀಲೆಯನ್ನು ಬಾಬಾ ನೋಡ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಬಾಬಾ ಹೇಳ್ತಾರೆ. ಏನು ಹೇಳ್ತಾರೆ ಬಾಬಾ? बाप दादा बेहद के अनादि अविनाशी ड्रामा की सीन के अंदर विशेष कौन सी सीन देख हर्षाते हैं? बाप दादा ಬೇಹದ್ದಿನ ಅನಾದಿ ಅವಿನಾಶಿ ನಾಟಕದ ದೃಶ್ಯವನ್ನು ಸೀನ್ಕೆ ಅಂದರ್, ದೃಶ್ಯದ ಒಳಗಡೆ ವಿಶೇಷವಾಗಿ ಯಾವ ಒಂದು ದೃಶ್ಯವನ್ನು ನೋಡಿ ಬಾಬಾ ಖುಷಿ ಆಗ್ತಿತ್ತು ಬಾಬಾಗೆ? ಜಾನ್ತೆ ಹೋ, ಅದು ಗೊತ್ತಾ ನಿಮಗೆ? वर्तमान समय बाप दादा ब्राह्मणों की लीला विचित्र और हर्षाने वाली देख रहे हैं. ವರ್ತಮಾನ ಸಮಯದಲ್ಲಿ ಬಾಪ್ ದಾದಾ ಇಬ್ಬರು ಬ್ರಾಹ್ಮಣರ ಲೀಲೆ ಮತ್ತು ವಿಚಿತ್ರ ಇದೆ, ಅದನ್ನು ನೋಡಿ ಬಾಬಾ ಆ ಬ್ರಾಹ್ಮಣರ ಲೀಲೆ ನಗುವಂಥದ್ದಿತ್ತು ಅಂತ ಹೇಳ್ತಾರೆ ಬಾಬಾ. ಜೈಸೆ ಬಚ್ಚೆ ಕೇತೆ ಹೇ, ಹೇ ಪ್ರಭು ತೇರೆ ಲೀಲಾ ಅಪರಂಪಾರ್ ಹೇ. ಮಕ್ಕಳು ಹೇಳ್ತಾರೆ ಬಾಬಾ ಏನು ಅಂತ. ಬಾಬಾ ಹೇ ಪ್ರಭು, ತನ್ನ ಲೀಲೆ ಅಪರಂಪಾರ ಇದೆ. ವೈಸೆ ಬಾಪ್ ಭಿ कहते हैं बच्चों की ಲೀಲಾ ಬಹುತ್ ವಂಡರ್ಫುಲ್ ಹೇ. ಹಾಗೆಯೇ ಬಾಬಾನೂ ಕೂಡ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಿಮ್ಮ ಲೀಲೆನೂ ಬಹಳ ಅದ್ಭುತ ಇದೆ ಅಂತ ಹೇಳ್ತಾರೆ ಬಾಬಾ. ವೆರೈಟಿ ವೆರೈಟಿ ಲೀಲಾ ಹೇ, ವಿಭಿನ್ನ ವಿಭಿನ್ನ ಥರ ಲೀಲೆ ಇದೆ ನಿಮ್ಮದು. ಸಬ್ಸೆ ವಂಡರ್ಫುಲ್ ಲೀಲಾ ಕೌನ್ ಸಿ ದೇಖ್ನೆ ಮೇ ಆತಿ ಹೇ, ವಹ ಜಾನ್ತೆ ಹೋ? ಎಲ್ಲದಕ್ಕಿಂತ ಅದ್ಭುತ ಲೀಲೆ ಇದೆ, ಅದು ಯಾವುದು ನೋಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಗೊತ್ತಾ ನಿಮಗೆ ಅದು? ಅಭಿ ಅಭಿ कहते बहुत कुछ है लेकिन करते क्या है. ಈಗೀಗ ಹೇಳ್ತೀರಾ, ಭಾಳ ಹೇಳ್ತೀರಾ, ಆದರೆ ಮಾಡ್ತಾ ಇದ್ದೀರೇನು? ವಹ ಖುದ್ ಭಿ ಸಮಜ್ತೆ ಹೇ, ಅದು ನಿಮಗೂ ಗೊತ್ತು. ಕ್ಯೋ ಕರ್ ರಹೆ ಹೇ ಯಹ ಭಿ ಜಾನ್ತೆ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ. जैसे किसी भी आत्मा के व किसी भी विकारों के वशीभूत आत्मा, परवश आत्मा, बेहोश आत्मा क्या कहती क्या करती कुछ समझ नहीं सकते. ಹೇಗೆ ಕಿಸಿ ಭಿ ಬಾಬಾ ಹೇಳ್ತಾರೆ, ನಿಮಗೂ ಗೊತ್ತಿದೆ. ಕ್ಯೋ ಕರ್ ರಹೆ ಹೇ, ಯಾಕೆ ಮಾಡ್ತಿದ್ದಾರೆ ನಿಮಗೂ ಗೊತ್ತಿದೆ. जैसे किसी भी आत्मा के व किसी भी विकारों के वशीभूತ ಆತ್ಮ, ಹೇಗೆ ಯಾವುದೇ ಒಂದು ಆತ್ಮ ಯಾವುದೋ ಒಂದು ವಿಕಾರಕ್ಕೆ ವಶೀಭೂತ ಆಗಿರ್ತದೆ, ಪರವಶ ಆಗಿರ್ತದೆ, ಬೇಹೋಶ್ ಆಗಿ ಆತ್ಮ ಕ್ಯಾ ಕೇತಿ ಹೇ, ಏನು ಹೇಳ್ತದೆ, ಕ್ಯಾ ಕರ್ತಿ, ಏನು ಮಾಡುತ್ತೆ, ಕುಚ್ ಸಮಜ್ ನಹೀ ಸಕ್ತೆ, ಏನೂ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಐಸಿ ಲೀಲಾ ಬ್ರಾಹ್ಮಣ ಭೀ ಕರ್ತೆ ಹೇ, ಇದೇ ಥರ ಲೀಲೆ ಬ್ರಾಹ್ಮಣರು ಮಾಡ್ತೀರಾ ನೀವು. ತೋ ಬಾಪ್ ದಾದಾ ಐಸಿ ಲೀಲಾ ಕೋ ದೇಖ್ रहम दिल भी बनते हैं और साथ साथ ನ್ಯಾಯಕಾರಿ ಸುಪ್ರೀಂ ಜಸ್ಟಿಸ್ ಭೀ ಬಂತೆ ಹೇ. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣ ಮಕ್ಕಳ ತಪ್ಪುಗಳು ಏನಿದಾವೋ ಇದೆಲ್ಲ ನೋಡಿ ನಿಮ್ಮ ಮೇಲೆ ಕರುಣೆನೂ ಬರ್ತದೆ, ಜೊತೆಗೂ ಅದಕ್ಕೆ ನಾನು ನ್ಯಾಯನೂ ಕೊಡಬೇಕಾಗ್ತದೆ. ಆ ಟೈಮ್ದಲ್ಲಿ ನಾನು ಸುಪ್ರೀಂ ಜಸ್ಟಿಸ್ ಆಗಬೇಕಾಗ್ತದೆ. ಅರ್ಥಾತ್ ಲವ್ ಔರ್ ಲಾ, ನಿಮ್ಮ ಮೇಲೆ ಪ್ರೀತಿನೂ ಇದೆ ಮತ್ತು ನಿಯಮದ ಪ್ರಕಾರವಾಗಿ ನಾನು ನ್ಯಾಯವಾದಿನೂ ಆಗಬೇಕಾಗ್ತದೆ, ಜಡ್ಜ್ನೂ ಆಗಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಎರಡೂ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ನಾನು. ಯಾವುದು? ಪ್ರೀತಿ ಮತ್ತು ಕಾನೂನು. ಬಾಬಾ ಹೇಳ್ತಾರೆ, ಏಕ್ ತರಫ್ रहम दिल बन बाप के संबंध से रियायत भी करते हैं. ಒಂದು ಕಡೆ ಬಾಬಾ ಮಕ್ಕಳ ಮೇಲೆ ಕರುಣೆ ಬಂದು ತಂದೆ ಮತ್ತು ಮಕ್ಕಳ ಸಂಬಂಧದಿಂದ ನಮಗೆ ರಿಯಾಯಿತಿನೂ ಕೊಡ್ತಾರೆ.
ಅರ್ಥಾತ್ 1 2 3 ಬಾರ್ ಮಾಫ್ ಭಿ ಕರ್ತೆ ಹೇ. 2 ಸರ್ತಿ ತಪ್ಪು ಮಾಡೋದಕ್ಕೆ ಬಾಬಾ ನಮಗೆ ಮಾಫ್ ಮಾಡ್ತಾರೆ, क्षमा ಮಾಡ್ತಾರೆ. दूसरी तरफ सुप्रीम जस्टिस के रूप में कल्याणकारी होने के कारण बच्चों के कल्याणार्थ ईश्वरीय लॉज भी बताते हैं. ಎರಡನೇ ಕಡೆ ಸುಪ್ರೀಂ ಜಸ್ಟಿಸ್ ರೂಪದಲ್ಲಿನೂ ಕೂಡ ಕಲ್ಯಾಣಕಾರಿ ಆಗಬೇಕಾಗ್ತದೆ. ಮಕ್ಕಳಿಗೆ ಕಲ್ಯಾಣ ಮಾಡುವುದರಲ್ಲಿ ಈಶ್ವರೀಯ ಕಾನೂನು ಕೂಡ ನಾನು ಬಳಕೆ ಮಾಡಬೇಕಾಗ್ತದೆ. ಸಬ್ಸೆ ಬಡೆತೆ ಬಡ ಸಂಗಮ್ ಕಾ ಅನಾದಿ ಲಾ ಕೌನ್ ಸಾ ಹೈ. ಎಲ್ಲದಕ್ಕಿಂತ ಶ್ರೇಷ್ಠ ಅತಿ ಶ್ರೇಷ್ಠ ಸಂಗಮದ ಅನಾದಿ ಲಾ ಯಾವುದಾಗಿದೆ, ಕಾನೂನು ಯಾವುದಾಗಿದೆ. ड्रामा प्लान अनुसार 1 लाख गुना प्राप्ति और पश्चाताप व भोगना यह ऑटोमेटिकली लॉ अर्थात नियम चलता ही रहता है. ಬಾಬಾ ಹೇಳ್ತಾರೆ, ನಾಟಕದ ಅನುಸಾರವಾಗಿ 1 ಲಕ್ಷ 1 लाख ಗುಣ ಪ್ರಾಪ್ತಿ ಅವ್ರ ಪಶ್ಚಾತ್ತಾಪ. ಇಲ್ಲಿ ಒಳ್ಳೆಯದು ಮಾಡಿದರೆ ಲಕ್ಷಗಟ್ಟಲೆ ಪ್ರಾಪ್ತಿನೂ ಇದೆ, ಏನಾದರೂ ತಪ್ಪು ಮಾಡಿದರೆ ಅಷ್ಟೇ ಪಶ್ಚಾತ್ತಾಪನ ಪಡಬೇಕಾಗ್ತದೆ, ಭೋಗಿಸ್ಬೇಕಾಗ್ತದೆ. ಆಟೋಮೆಟಿಕಲಿ ಇಲ್ಲಿ ನಿಯಮನೂ ಇದೆ, ನಿಯಮನೂ ನಡೀತದೆ. ಬಾಪ್ ಕೋ ಸ್ಥೂಲ ರೀತಿ ರಸಮ್ ಮುಹಾಫಿಕ್ कहना व करना नहीं पड़ता कि इस कर्म का यह लेना व इस कर्म की सज़ा यह है, लेकिन यह ऑटोमेटिकली ईश्वरीय मशीनरी है. जिस मशीनरी को कोई बच्चे जान नहीं सकते, इसलिए गाया हुआ है कर्मों की गति अति गुह्य है. ಬಾಬಾ ಹೇಳ್ತಾರೆ, ನೀವೇನು ತಪ್ಪು ಮಾಡ್ತೀರೋ, ಏನು ಸರಿ ಮಾಡ್ತೀರೋ ಅದರ ಪ್ರಕಾರವಾಗಿ ಗುಹ್ಯವಾಗಿ ಎರಡೂ ನಡೀತಾ ಇರ್ತದೆ. ಪುಣ್ಯ ಮಾಡಿದರೆ ಲಾಗುಣ ಏನಾಗ್ತದೆ, ಶ್ರೇಷ್ಠ ಆಗ್ತೀರಾ, ಎಲ್ಲವೂ ಸಿಗ್ತದೆ. ತಪ್ಪು ಮಾಡಿದ್ರೆ ಅದರಷ್ಟೇ ನೀವೇನು ಮಾಡಬೇಕಾಗ್ತದೆ, ಪಶ್ಚಾತ್ತಾಪ ಮಾಡಬೇಕಾಗ್ತದೆ, ಭೋಗಿಸ್ಬೇಕಾಗ್ತದೆ. ಅದು ಆಟೋಮೆಟಿಕ್ಕಾಗಿ ನಡೀತಾ ಇರ್ತದೆ. ಇದು ಮಷಿನರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಕರ್ಮೋಂಕಿ ಗತಿ ಅತಿ ಗುಹ್ಯ ಹೇ, ಗೊತ್ತೇ ಆಗೋದಿಲ್ಲ ಯಾವಾಗ ಪಶ್ಚಾತ್ತಾಪ ಪಡ್ತೀರಾ ಅಂತ. बाप को जान लिया, पा लिया और वर्षा भी पा लिया. ब्राह्मण परिवार के अंदर ब्राह्मण भी स्वयं को मान लिया. ಬಾಬಾ ಹೇಳ್ತಾರೆ, ತಂದೆಯನ್ನು ತಿಳ್ಕೊಂಡ್ರಿ, ಪಡ್ಕೊಂಡ್ರಿ, ಆಸ್ತಿನೂ ಸಿಕ್ತು. ಬ್ರಾಹ್ಮಣ ಪರಿವಾರದ ಒಳಗಡೆ ಬ್ರಾಹ್ಮಣರಂತ ಮಾನ್ಯ ಮಾಡಿಕೊಂಡ್ರಿ, ಒಪ್ಕೊಂಡ್ರಿ. ಬ್ರಹ್ಮಕುಮಾರಿ ಟೈಟಲ್ನೂ ಸಿಕ್ತು ನಿಮಗೆ. ಈಶ್ವರೀಯ ಸೇವಾರ್ಥ ನಿಮಿತ್ತ ಬಂದೆ, ನೀವು ಈಶ್ವರೀಯ ಸೇವೆಯಲ್ಲಿ ನಿಮಿತ್ತನೂ ಆಗಿದ್ದೀರಾ. ಸಹಜ ರಾಜಯೋಗಿ ಭೀ ಕೆಹಲಾಯ, ನಿಮಗೆ ಸಹಜ ರಾಜಯೋಗಿ ಅಂತಲೂ ಹೇಳಲಾಗ್ತು. ಪ್ರಾಪ್ತಿಗೆ ಅನುಭವ ಭೀ ಕರ್ನೆ ಲಗ್ ಗೈ, ಪ್ರಾಪ್ತಿಯ ಅನುಭವನೂ ಮಾಡ್ಕೋತಿದ್ದೀರಾ. ಈಶ್ವರೀಯ ನಶಾ ಪ್ರಾಪ್ತಿ ಕಾ ನಶಾ ಭೀ ಚढ़ने ಲಗಾ, ಈಶ್ವರೀಯ ನಶೆನೂ ಆಗ್ತಾ ಇದೆ, ಪ್ರಾಪ್ತಿಯ ನಶೆನೂ ಏರ್ತಾ ಇದೆ. ಪ್ರಾರಬ್ಧ ಕಾ ನಿಶಾನ ಭೀ ದಿಖಾಯಿ ದೇನೆ ಲಗಾ, ಪ್ರಾರಬ್ಧದ ಲಕ್ಷಣ ಕೂಡ ಕಾಣಿಸ್ತದೆ. ಲೇಕಿನ್ ಆಗೆ ಕ್ಯಾ ಹುವಾ, ಆದರೆ ಮುಂದೇನಾಯಿತು. ಮಾಯಾ ಕೆ ಚಾಲೆಂಜ್ ಕೋ ಸಫಲತಾಪೂರ್ವಕ ಸಾಮನಾ ನಹಿ ಕರ್ ಪಾಯಾ. ಮಾಯಕ್ಕೆ ಚಾಲೆಂಜ್ ಮಾಡ್ತಿದೆ, ನಮಗೆ ಚೇತಾವಣೆ ಕೊಡ್ತದೆ. ಚಾಲೆಂಜ್ ಕೋ ಸಫಲತಾಪೂರ್ವಕ, ಆ ಚೇತಾವಣೆಯನ್ನು ನೀವೇನು ಮಾಡಬೇಕು, ಸಫಲತೆಯ ಪೂರ್ವಕ ಅದನ್ನು ಎದುರಿಸ್ಬೇಕು. ಆದರೆ ಎದುರಿಸಕ್ಕಾಗ್ತಿಲ್ಲ. ಮಾಯಾಕ್ಕೆ ವೆರೈಟಿ ರೂಪಕ್ಕೂ ಪರಖ ನಹಿ ಪಾತೆ, ಮಾಯೆಯ ವಿಭಿನ್ನ ರೂಪದ ಪರಖ ಮಾಡ್ಕೊಳಿಕ್ಕಾಗ್ತಿಲ್ಲ. ಇಸ್ಲಿಯೇ ಕೋಯಿ ಮಾಯಾಕ್ಕೂ ಬಲವಾನ್ ದೇಖ್ ದಿಲ್ ಶಿಕಸ್ತ್ ಹೋ ಜಾತೆ ಹೇ. ಮಾಯೆಯ ಒಂದು ಶಕ್ತಿ ನೋಡಿ ಏನಾಗ್ತೀರಾ, ದಿಲ್ ಶಿಕಸ್ತ್ ಆಗ್ತೀರಾ. ಕ್ಯಾ ಹಮ್ ವಿಜಯಿ ಬನ್ ಸಕೆಂಗೆ, ನಾವು ವಿಜಯಿ ಆಗ್ತೀವೇನು ಅಂಥೇಳಿ ಡೌಟ್ ಬರ್ತದೆ. कोई सामना करते करते कब हार कब जीत अनुभव करते हैं, थक जाते हैं. ಏನೇನೋ ಎದುರಿಸ್ಬೇಕಾಗಿ ಬರ್ತದೆ, ಒಂದು ಸರ್ತಿ ಸೋಲ್ತೀರಾ, ಗೆಲಿತೀರಾ, ಅದು ಅನುಭವ ಮಾಡ್ತೀರಾ. ಅರ್ಥಾತ್ ಥಕ್ಕರ್ ಜಹಾ ಹೈ ಜೈಸಾ ಹೈ ವಹಾ ಹಿ ರುಕ್ ಜಾತೆ ಹೋ. ಸುಸ್ತಾಗಿ ಎಲ್ಲಿದ್ದೀರಿ, ಹೇಗಿದ್ದೀರಾ ಅಲ್ಲೇ ನಿಂತು ಬಿಡ್ತೀರಾ. ಆಗೆ ಬಢನೆ ಕಾ ಸೋಚ್ತೆ ಭೀ ಹಿಮ್ಮತ್ ನಹಿ ಆತಿ, ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆಯೂ ಕೂಡ ಬರೋದಿಲ್ಲ. कोई अपने में बाप के डायरेक्ट साथ और सहयोग लेने की हिम्मत न देख राह पर चलने वाले साथियों को ही पंडा बनाते, अर्थात उन द्वारा ही साथ और सहयोग की प्राप्ति समझते हैं. कोई अपने में बाप के डायरेक्ट
साथ और सहयोग लेने की हिम्मत न देख. ಬಾಬಾ ಹೇಳ್ತಾರೆ, ಕೊಯ್ ಅಪ್ನೆ ಮೇ, ತಮ್ಮಲ್ಲಿ ಯಾರೋ ಬಾಪ್ಗೆ ಡೈರೆಕ್ಟ್ ಬಾಬಾರವರ ಮಾರ್ಗದರ್ಶನ ಜೊತೆ ಸಹಯೋಗ ತಗೊಳ್ಳುವುದರಲ್ಲಿ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ರಾಹ ಪರ್ ಚಲ್ನೆ ವಾಲೆ, ಬಾಬಾನ ಮಾರ್ಗದಲ್ಲಿ ನಡೆಯುವಂಥ ಸಾಥಿಯೋಂಕೋ ಹಿ ಪಂಡ ಬನಾತೆ, ಸಾಥಿಯರಿಗೆ ಪಂಡ ಅಂದರೆ ಮಾರ್ಗ ಹೇಳ್ತಾರೆ ಬಾಬಾ. ಅರ್ಥಾತ್ ಉನ್ ದ್ವಾರ ಹಿ ಸಾಥ್ ಅವ್ರ ಸಹಯೋಗ ಕಿ ಪ್ರಾಪ್ತಿ ಸಮಜ್ತೆ ಹೇ. ಅವ್ರ ಮುಖಾಂತರ, ಯಾರು ಮಾರ್ಗದರ್ಶಿಗಳಿರ್ತಾರಲ್ಲ ಅವ್ರ ಮುಖಾಂತರನೇ ಏನು ಮಾಡ್ತೀರಾ ನೀವು, ಸಹಯೋಗವನ್ನು ಪಡ್ಕೊಳ್ತೀರಾ. ಬಾಪ್ಗೆ ಬಜಾಯ್, ಬಾಬಾರವ್ರನ್ನ ಬಿಟ್ಟು ಕೊಯ್ ಆತ್ಮಕೋ ಸಹಾರ ಸಮಜ್ ಲೇತೆ ಹೇ. ಇಲ್ಲಿ ಬ್ರಹ್ಮಕುಮಾರರು ಇರ್ತಾರಲ್ಲ ಅವರ ಮಾರ್ಗದಲ್ಲಿ ಹೋಗೋಕ್ಕೆ ಶುರು ಮಾಡ್ತೀರಾ. ಅವರಿಂದನೇ ನಮಗೆ ಪ್ರಾಪ್ತಿ ಸಿಗ್ತೈತಿ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗ್ತೀರಾ. ಇಸ್ಲಿಯೇ ಬಾಪ್ ಸೆ ಕಿನಾರ ಹೋ ಜಾತಾ ಹೇ, ಬಾಬಾನ್ ಬಿಟ್ಬಿಡ್ತೀರಾ. तिनके को अपना सहारा समझने कारण बार बार तूफानों में हिलते और गिरते रहते हैं. ಅವರು ಸಹಾರ ತಗೊಳ್ಳೋದ್ರಿಂದ ನೀವು ಬಿರುಗಾಳಿ ಬಂದಾಗ ಏನು ಮಾಡ್ತೀರಾ, ಮಾಯೆ ಬಂದಾಗ ಅಲ್ಗಾಡಕ್ಕೆ ಶುರು ಮಾಡ್ತೀರಾ, ಬೀಳ್ತೀರಾ. ಅವ್ರು ಸದೈವ್ ಕಿನಾರ ದೂರ ಅನುಭವ ಕರ್ತೆ ಹೇ, ಯಾವಾಗಲೂ ಕಿನಾರ ಬಾಬನಿಂದ ದೂರ ಅನುಭವ ಮಾಡ್ತೀರಾ. ऐसे ही कोई व्यक्ति के सहारे के साथ साथ कई आत्माएं किसी न किसी प्रकार के ಸಾಲ್ವೇಷನ್ ಕೆ ಆಧಾರ ಪರ್ ಚಲನೆ ಕಾ ಪ್ರಯತ್ನ ಕರ್ತಿ ಹೇ. ಬಾಬಾನ್ ಬಿಟ್ಟು ಯಾವುದೋ ಒಂದು ಶ್ರೇಷ್ಠಾತ್ಮಗಳನ್ನು ಹಿಡ್ಕೊಂಡು ಅವ್ರ ಜೊತೆ ಅವ್ರ ಆಧಾರದ ಮೇಲೆ ನಡೆಯೋಕ್ಕೆ ಶುರು ಮಾಡ್ತೀರಾ. ಯಹ ಹೋಗ ವ ಐಸಾ ಹೋಗ ತೋ ಪುರುಷಾರ್ಥ ಕರುಂಗ, ಹೀಗಾದರೆ ಹಾಗಾದರೆ ಪುರುಷಾರ್ಥ ಮಾಡ್ತೀನಿ. ಯಹ ಮಿಲೇಗಾ ತೋ ಪುರುಷಾರ್ಥ ಕರುಂಗ, ಇದು ಸಿಕ್ಕರೆ ನಾನು ಪುರುಷಾರ್ಥ ಮಾಡ್ತೀನಿ. ಐಸೆ ಸಾಲ್ವೇಷನ್ ರೂಪಿ ಲಾಠಿ ಕೆ ಆಧಾರ ಪರ್ ಚಲ್ತೆ रहते हैं. ಈ ಥರ ಒಂದು ಕಟ್ಟಿಗೆ ಆಧಾರದ ಮೇಲೆ, ಕೋಲ್ ಅಂತ ಹೇಳ್ತೀವಲ್ಲ, ಅದನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆ ನಡೀತೀರಾ. ಅವಿನಾಶಿ ಬಾಪ್ ಕಾ ಆಧಾರ ನ ಲೇ, ಅಲ್ಪಕಾಲಕ್ಕೆ ಅನೇಕ ಆಧಾರ ಬನಾ ಲೇತೆ ಹೇ. ಅವಿನಾಶಿ ತಂದೆ ಆಧಾರ ತಗೊಳ್ಳೋದು ಬಿಟ್ಟು ಅಲ್ಪಕಾಲದ ಅನೇಕ ಆಧಾರಗಳನ್ನು ಹಿಡ್ಕೊಂಡು ಬಿಡ್ತೀರಾ. ಜೋ ಆಧಾರ ವಿನಾಶಿ और परिवर्तनशील है, उसको आधार बनाने कारण स्वयं भी सर्व प्राप्तियों के अनुभव को अविनाशी समय के लिए ही अनुभव करते हैं और स्थिति भी एक रस नहीं लेकिन बार बार परिवर्तन होती रहती है. ಬಾಬಾ ಹೇಳ್ತಾರೆ, ಯಾವುದೋ ವಿನಾಶಿ ಆಧಾರ ಇದೆಯೋ, ವಿನಾಶಿ ಆಧಾರ ಏನಾಗ್ತದೆ, ಪರಿವರ್ತನ ಆಗ್ತಾ ಇರ್ತದೆ, ಅಂಥದ್ದನ್ನು ಹಿಡ್ಕೊಳ್ತೀರಾ. ಅದರ ಆಧಾರದ ಕಾರಣವಾಗಿ ಸ್ವಯಂನ ಎಲ್ಲ ಪ್ರಾಪ್ತಿಗಳನ್ನು ಅನುಭವ ಮಾಡೋದನ್ನು ಬಿಟ್ಟು ವಿನಾಶಿ ಸಮಯಕ್ಕಾಗಿ ಅನುಭವ ಮಾಡ್ತೀರಾ. ಅವ್ರ ಸ್ಥಿತಿನೂ ಕೂಡ ಏಕರಸಿರೋದಿಲ್ಲ. ಲೇಕಿನ್ ಆದರೆ ಮೇಲಿಂದ ಮೇಲೆ ಪರಿವರ್ತನೆ ಆಗ್ತೀರಾ. ಈ ಕಡೆ ಹೋಗ್ಬೇಕಾ, ಆ ಕಡೆ ಹೋಗ್ಬೇಕಾ, ಅಲ್ಲಿ ಹೋದ್ರೆ ಏನಾಗಿತ್ತು, ಇಲ್ಲಿ ಹೋದ್ರೆ ಏನಾಗಿತ್ತು ಅಂತ ಚೇಂಜ್ ಆಗ್ತಾ ಹೋಗ್ತೀರಾ. ಅಭಿ ಅಭಿ ಬಹುತ್ ಖುಷಿ रहती है, ಈಗೀಗ ಬಹಳ ಖುಷಿಯಾಗಿರ್ತೀರಾ, ಆನಂದವಾಗಿರ್ತೀರಾ. ಸ್ವಲ್ಪ ಸಮಯದಲ್ಲಿ ಮುರ್ಝಾಯಿ ಹುಯಿ ಮೂರ್ತ್ ಉದಾಸ್ ಅವ್ರ ನೀರಸ್ ಮೂರ್ತ್ ಹೋಂಗೆ. ಸ್ವಲ್ಪ ಸಮಯ ಭಾಳ ಖುಷಿ ಇರ್ತೀರಾ, ಇನ್ನು ಸ್ವಲ್ಪ ಸಮಯ ಏನಾಗ್ಬಿಡ್ತೀರಾ, ಉದಾಸ ಆಗಿಬಿಡ್ತೀರಾ, ನೀರಸ್ ಆಗ್ತೀರಾ. ಕಾರಣ ಏನು? ಕಿ ಆಧಾರ ಹಿ ಐಸಾ ಹೇ, ನೀವು ಆಧಾರನೇ ಹಂತದಿಟ್ಕೊಂಡಿರ್ತೀರಾ, ವಿನಾಶಿ ಆಧಾರ ತಗೊಳ್ತೀರಾ, ಅದಕ್ಕೆ ಹಿಂಗಾಗ್ತದೆ. कई आत्माएं बहुत अच्छे उल्लास उमंग हिम्मत और बाप के सहयोग से बहुत आगे मंजिल के समीप तक पहुंच जाती हैं. ಇನ್ನು ಕೆಲವು ಆತ್ಮಗಳು ಬಾಬಾರವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಉಲ್ಲಾಸ ಉಮಂಗ್ ಹಿಮ್ಮತ್ತಿಂದ ಸಹಯೋಗ ಕೊಡ್ತಾ ಗುರಿ ಸಮೀಪ ಹೋಗ್ತಾರೆ, ಮುಟ್ತಿರ್ತಾರೆ. ಲೇಕಿನ್ 63 ಜನ್ಮೋಂ ಕೆ ಹಿಸಾಬ್ ಯಹಾ ಹಿ ಚುಕ್ತು ಹೋನೆ ಹೇ, ಆದರೆ 63 ಜನ್ಮದ ಲೆಕ್ಕಾಚಾರವನ್ನು ಇಲ್ಲೇ ಚುಕ್ತ ಮಾಡಬೇಕಾಗ್ತದೆ. ಅಪನೆ ಪಿछले संस्कार स्वभाव बाहर इमर्ज ही सदा के लिए समाप्त हो रहे हैं. उस कर्मों की गुह्य गति को न जान घबरा जाते हैं, क्या लास्ट तक यही चलेगा. ಬಾಬಾ ಹೇಳ್ತಾರೆ, ತಮ್ಮ ಹಳೆಯ ಸಂಸ್ಕಾರ ಸ್ವಭಾವ ಬಾಹರ್ ಇಮರ್ಜ್ ಹಿ, ಮತ್ತು ಹೊರಗಡೆ ಬರ್ತವೆ. ಸದಾ ಕೇಲಿಯೇ ಸಮಾಪ್ತ ಹೋ ರಹೆ ಹೇ, ಯಾವಾಗಲೂ ಅದೆಲ್ಲ ಸಮಾಪ್ತ ಮಾಡಬೇಕಾಗಿದೆ. ಉಸ್ ಕರ್ಮೋಂಕಿ ಗುಹ್ಯ ಗತಿಕೋ, ಆ ಕರ್ಮಗಳ ಗುಹ್ಯ ಗತಿ ಗೊತ್ತು ಮಾಡ್ಕೊಳ್ಳಾರ್ದೆ, ತಿಳ್ಕೊಳ್ಳಾರ್ದೆ ಏನಾಗ್ತೀರಾ, ಹೆದರ್ತೀರಾ. ಕ್ಯಾ ಲಾಸ್ಟ್ ತಕ್ ಯಹಿ ಚಲೇಗ, ಕೊನೆಯವರೆಗೂ ನಮ್ಗೆ ಹಿಂಗೆ ಆಗ್ತಾ ಇರ್ತದೇನು. ಅಬ್ ತಕ್ ಭಿ ಯಹ ಟಕ್ಕರ್ ಕ್ಯೂ ಹೋತಾ, ಇನ್ನೂ ತನಕ ಇದು ಯಾಕೆ ಟಕ್ಕರ್ ಆಗ್ತಿದೆ. ಇದು ವ್ಯರ್ಥ ಸಂಕಲ್ಪೋಂ ಕಿ ಉಲ್झन के कारण प्यार नहीं कर पाते.
ಈ ವ್ಯರ್ಥ ಸಂಕಲ್ಪಗಳ ಉಲ್झನದಲ್ಲಿ ಬಾಬಾರವರನ್ನು ಪ್ರೇ ಮಾಡೋಕ್ಕಾಗ್ತಿಲ್ಲ. ಸೋಚನೆ ಮೇ ಹಿ ಟೈಮ್ ವೇಸ್ಟ್ ಕರ್ತೇತೆ ಹಿ, ವಿಚಾರ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಾ. ಕೋಟೋ ಮೇ ಕೋಯಿ तूफानों को भी ड्रामा का तोहफा समझ, स्वभाव संस्कारों की टक्कर को आगे बढ़ने का आधार समझ, माया को परखते हुए पार करते सदा बाप को साथी बनाते हुए साक्षी हो हर पाठ देखते सदा हर्षित हो चलते रहते, सदैव यह निश्चय रहता है कि अब तो पहुँचे तो बाप इतने प्रकार की लीला बच्चों की देख रहे हैं. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಮಾಯೆ ಜೊತೆ ಯುದ್ಧ ಮಾಡ್ತಾ ಇದು ಯಾಕೆ ಹಿಂಗಾಗ್ತದೆ, ಕೊನೆ ತನಕ ಇದೇ ಥರ ಆಗ್ತದೇನೋ ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ, ಕೋಟೊಮೆ ಕೋಯಿ ಕೆಲವರು, ಕೋಟಿನಲ್ಲಿ ಕೆಲವರು ಬಿರುಗಾಳಿಯಿಂದ ಡ್ರಾಮಾಕ ತೋಹಫಾ ಸಮಜ್, ಆ ತೂಫಾನುಗಳನ್ನು ಇವು ನಾಟಕದಲ್ಲಿ ನನಗೆ ಗಿಫ್ಟ್ ಇದ್ದಾವೆ ಅಂತ ಅನ್ನೋ ಸಂಸ್ಕಾರ ಟಕ್ಕರಾಗೋ ಆಗೇ ಬಡನೇಕ, ಸಂಸ್ಕಾರಗಳಿಂದ ಟಕ್ಕರ್ ಮಾಗೆ ಮುಂದೆ ಏನಾಗಬೇಕು, ನಾವು ಮುಂದಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಮಾಯನ್ನು ಪರಖ ಮಾಡಿಕೊಂಡು ಸದಾ ತಂದೆ ಜೊತೆ ತಗೊಂಡು ಸಾಕ್ಷಿಯಾಗಿ ಪ್ರತಿ ಪಾತ್ರ ಮಾಡ್ತಾ ಯಾವಾಗಲೂ ಖುಷಿಯಾಗಿ ಹೋಗ್ತಾ ಇರಬೇಕು, ಯಾವಾಗಲೂ ನಿಶ್ಚಯ ಇರಬೇಕು. ಇಲ್ಲಿ ತನಕ ಬಂದಿದ್ದೀವಿ ತೋ ಬಾಪ್ ಇತನೇ ಪ್ರಕಾರ ಈ ಥರ ಎಲ್ಲ ಬ್ರಾಹ್ಮಣ ಮಕ್ಕಳಲ್ಲಿ ನಡೀತಾ ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಎಲ್ಲ ಲೀಲೆಯನ್ನು ಬಾಬಾ ನೋಡ್ತಾ ಇದ್ರು. ಯಾದ್ ರಖೋ, सच्चे बाप को अपने जीवन की नैया दे दी तो सत्य के साथ की नाव हिलेगी लेकिन डूब नहीं सकती. ನೆನಪಿಟ್ಕೊಳ್ಳಿ, ಸಚ್ಚೆ ಬಾಪ್ಕು ಅಪ್ನೆ ಜೀವನ್ ಕಿ ನೈಯಾ ದೇ ದಿ, ಸತ್ಯ ತಂದೆ ಕೈಯಲ್ಲಿ ನಮ್ಮ ಜೀವನದ ಏನು ದೋಣಿಯನ್ನು ಕೊಟ್ಟಿದ್ದೀವಿ. ಸತ್ಯ ತಂದೆಯ ಜೊತೆಗೆ ನಾವು ಇದ್ದೀವಿ ಅಂತಂದರೆ ಸತ್ಯದ ಏನು ಬೋಟ್ ಇದೆ ಅದು ಅಲ್ಗಾಡ್ಬೋದು, ಆದರೆ ಮುಳುಗೋದಿಲ್ಲ. ಬಾಪ್ಕು ಜಿಮ್ಮೆವಾರಿ ದೇಕರ್ ವಾಪಸ್ ನಹಿ ಲೇಲೋ, ಪಾಪ ಹೇಳ್ತಾರೆ ಎಲ್ಲ ಜವಾಬ್ದಾರಿ ಬಾಬಾ ಕೊಟ್ಟು ಮತ್ತು ವಾಪಸ್ ತಗೊಳ್ಬೇಡಿ. ಮೈ ಚಲ್ ಸಕೂಂಗ, ಮೈ ಕಹಾ ಸೆ ಆಯಿ, ಮೈಪನ್ ಮಿಟಾನ ಅರ್ಥಾತ್ ಬಾಪ್ ಕಾ ಬನನ. ಮೈ ಚಲ್ ಸಕೂಂಗ, ನಾನು ನಡಿಬೋದು, ನಾನು ಎಲ್ಲಿಂದ ಬಂದಿದ್ದೀನಿ. ಈ ಮೈಪನ್ ತೆಗೆದುಬಿಟ್ರೆ ತಂದೆಯವರಾಗ್ತೀರಾ. ಯಹಿ ಗಲ್ತಿ ಕರ್ತೆ ಹೋ ಅವ್ರು ಇಸಿ ಗಲ್ತಿ ಮೇ ಸ್ವಯಂ ಉಲಜ್ತೆ ಪರೇಶಾನ್ ಹೋತೆ. ಮೇ ಮಾಡ್ತಾ ಅದನ್ನೇ ತಪ್ಪು ಮಾಡ್ತೀರಾ ನೀವು, ಅದರಲ್ಲೇ ಹೊಯ್ದಾಡ್ತಾ ದುಃಖಿ ಆಗ್ತೀರಾ. ಮೈ ಕರ್ತಾ ಹೂँ, ನಾನು ಮಾಡ್ತಿದ್ದೀನಿ, ಯಾ ಮೈ ಕರ್ ನಹಿ ಸಕ್ತಾ, ನಾನು ಮಾಡ್ತೀನಿ ನನಗೆ ಮಾಡೋಕ್ಕಾಗೋದಿಲ್ಲ. ಎರಡು ದೇಹಾಭಿಮಾನ ಅಂತಾರೆ ಬಾಬಾ. ನನಗೆ ಮಾಡೋಕ್ಕಾಗೋದಿಲ್ಲ, ನಾನೇ ಮಾಡ್ತೀನಿ, ಇದನ್ನು ತೆಗೆದು ಬಿಡಬೇಕು. ಯಾರು ಮಾಡಿಸ್ಲಿಕ್ಕತ್ತಾರೆಲ್ಲ ಬಾಬಾ ಮಾಡಿಸ್ಲಿಕ್ಕತ್ತಾರೆ. ಮೈ ಕರ್ತಾ ಹೂँ ಯಾ ಮೈ ಕರ್ ನಹಿ ಸಕ್ತಾ ಹೂँ, ಇಸ್ ದೇಹಾಭಿಮಾನ್ ಕೆ ಮೈಪನ್ ಕಾ ಭಾವ್ ಹೋ, ಇಸ್ ಭಾಷಾ ಕೋ ಬದಲಿಕರ್. ನಾನು ಮಾಡ್ತೀನಿ, ನನಗೆ ಮಾಡೋಕ್ಕಾಗೋದಿಲ್ಲ, ಈ ದೇಹ ಅಭಿಮಾನದ ಕೊರತೆ ಇದೆ, ಈ ಭಾಷೆ ತೆಗೆದು ಬಿಡ್ರಿ. ಯಾವ ಭಾಷೆ? ಮೇ 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 ಜಬ್ ಮೈ ಬಾಪ್ ಕಿ ಹೋ ಗೈ ವ ಹೋ ಗಯಾ ತೋ ಜಿಮ್ಮೆವಾರ್ ಕೌನ್, ಜಿಮ್ಮೆದಾರ್ ಕೌನ್. ನಾನು ತಂದೆ ಮಗ ಆಗಿದ್ದೀನಿ ಅಂತಂದರೆ ಜವಾಬ್ದಾರಿ ಯಾರ್ದು? अपनी जिम्मेवारी सिर्फ एक समझो, जैसे बाप चलावे वैसे चलेंगे. ಈ ಥರ ನೀವು ಅಂದ್ಕೊಳ್ಬೇಕು. ಜವಾಬ್ದಾರಿ ಯಾರ್ದಿದೆ? ಬಾಬಾ ಹೇಗೆ ನಡೆಸ್ತಾರೋ ಹಾಗೆ ನಡಿತೀನಿ. ಜೋ ಬಾಪ್ ಕಹೆ ವಹ ಕರೆಂಗೆ, ಬಾಬಾ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಜಿಸ್ ಸ್ಥಿತಿ ಕೆ ಸ್ಥಾನ್ ಪರ್ ಬಾಪ್ ಬಿಠಾಯೆ ವಹಾ ಬೈಠೆಂಗೆ, ಯಾವ ಸ್ಥಿತಿ ಯಾವ ಸ್ಥಾನದಲ್ಲಿ ಬಾಬಾ ಕೂಡಿಸ್ತಾರೋ ನಾನು ಅಲ್ಲಿ ಕೂಡ್ತೀನಿ. ಶ್ರೀಮತ್ ಮೇ ಮೈಪನ್ ಕಿ ಮನ್ಮತ್ ಮಿಕ್ಸ್ ನಹಿ ಕರೆಂಗೆ, ಶ್ರೀಮತದಲ್ಲಿ ಮನ್ಮತ್ ಮಿಕ್ಸ್ ಮಾಡೋ ಹಾಗಿಲ್ಲ. तो पश्चाताप से परे प्राप्ति स्वरूप और पुरुषार्थ की सहज गति प्राप्त करेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಪಶ್ಚಾತ್ತಾಪದಿಂದ ಭಿನ್ನ ಆಗಿ ಪ್ರಾಪ್ತಿ ಸ್ವರೂಪ ಮತ್ತು ಪುರುಷಾರ್ಥ ಸಹಜ ಗತಿ ಪ್ರಾಪ್ತಿ ಮಾಡ್ಕೊಳ್ಳಿ. ಅರ್ಥಾತ್ ಯಾವಾಗಲೂ ಸದ್ಬುದ್ಧಿ ಪ್ರಾಪ್ತ ಕರೆಂಗೆ, ಸದ್ಬುದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿ. ಅಪನೇಕೋ ಆ ದೂಸರೋಂಕೋ ದೇಖ್ ಘಬರಾವ್ ಮತ್, ತಮ್ಮನ್ನು ಬೇರೆಯವರನ್ನು ನೋಡಿ ಹೆದರಬೇಡಿ. ಕ್ಯಾ ಹೋಗಾ ಯಹ ಭೀ ಹೋಗಾ ಘಬರಾವೋ ನಹಿ, ಏನಾಗ್ತದೆ ಇದು ಆಗ್ತದ ಹೆದರಬೇಡಿ. ಲೇಕಿನ್ ಗಹರಾಯಿ ಮೇ ಜಾओ, ಆಳಕ್ಕೆ ಹೋಗಿ. ಕ್ಯೂಂಕಿ ವರ್ತಮಾನ್ अंतिम समय समीप के कारण एक एक तरफ अनेक प्रकार के रहे हुए हिसाब किताब स्वभाव संस्कार व दूसरे के संबंध संपर्क द्वारा बाहर निकलेंगे, अर्थात अंतिम विदाई लेंगे.
ಬಾಬಾ ಹೇಳ್ತಾರೆ, ಅಂತಿಮ ಸಮಯ ಬಂದ ಹಾಗೆ ಅನೇಕ ಪ್ರಕಾರದ ಲೆಕ್ಕಾಚಾರಗಳು, ಸ್ವಭಾವ ಸಂಸ್ಕಾರಗಳು ಅಥವಾ ಹಳೆಯ ಸಂಬಂಧ ಸಂಪರ್ಕ, ಬೇರೆಯವರ ಸಂಬಂಧ ಸಂಪರ್ಕದ ಮುಖಾಂತರ ಅವೆಲ್ಲ ಬರ್ತಾವೆ ಹೊರಗಡೆ. अंतिम ಹೊರಗಡೆ ಬಂದು विदाई ಹೇಳ್ತಾವೆ. तो बाहर निकलते हुए अनेक प्रकार के मानसिक परीक्षाओं रूपी बीमारियों को देख घबराओ नहीं. ಬಾಬಾ ಹೇಳ್ತಾರೆ, ಅನೇಕ ಪ್ರಕಾರದ ಮಾನಸಿಕ ಪರೀಕ್ಷೆಗಳ ಬೀಮಾರಿ ಬರ್ತಾವೆ, ಅವು ನೋಡಿ ಹೆದರ್ಕೋಬೇಡಿ. ಲೇಕಿನ್ ಯಹ ಅತಿ ಅಂತ್ ಕಿ ನಿಶಾನಿ ಸಮझो. ಇದಿಷ್ಟು ಅತಿ ಆಗ್ತದೆ ಅಂತಂದರೆ ಇದು ಅಂತಿಮ ಆಗ್ತದೆ ಅಂತ ತಿಳ್ಕೊಳ್ಳಿ. दूसरी तरफ अंतिम समय समीप होने के कारण कर्मों की गति की मशीनरी भी तेज रफ्तार से दिखाई देगी. ಇನ್ನು ಎರಡನೇ ಹೇಳಬೇಕು ಅಂತಂದರೆ, ಅಂತಿಮ ಸಮಯ ಸಮೀಪ ಬಂದಿರುವುದರ ಕಾರಣ ಕರ್ಮದ ಗತಿ ಏನಿದೆ ಅದು ಆಟೋಮೆಟಿಕ್ ಆಗಿ ಸ್ಪೀಡಾಗಿ ಕಾಣಿಸ್ತದೆ. धर्मराज पुरी के पहले यहाँ ही कर्म और उसकी सजा का बहुत साक्षात्कार अभी भी होंगे. ಧರ್ಮರಾಜ ಪುರಿ ಹೋಗೋಕ್ಕಿಂತ ಮುಂಚೆ ಕರ್ಮ ಮತ್ತು ಅವುಗಳ ಶಿಕ್ಷೆ ಇಲ್ಲೇ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ. ಹಾಗೆ ಚಲ್ಕರ್ ಭಿ ಮುಂದೇನೂ ಆಗ್ತದೆ. ಅವ್ರ ಸತ್ಯ ಬಾಪ್ಗೆ ಸಚ್ಚೆ ಬಚ್ಚೆ ಬಂದ್, ಸತ್ಯ ತಂದೆಯ ಸತ್ಯ ಮಕ್ಕಳಾಗಿ ಸತ್ಯ ಸ್ಥಾನಕ್ಕೆ ನಿವಾಸಿ ಬಂದ್. ಜರಾ ಭಿ ಅಸತ್ಯ ಕರ್ಮ ಕಿಯಾ ತೋ ಪ್ರತ್ಯಕ್ಷ ದಂಡ ಕೆ ಸಾಕ್ಷಾತ್ಕಾರ ಅನೇಕ ವಂಡರ್ಫುಲ್ ರೂಪ್ ಕೆ ಹೋಂಗೆ. ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಸಾಕ್ಷಾತ್ಕಾರ ಆಗ್ತದೆ, ಬಹಳ ಅದ್ಭುತ ಇರ್ತದೆ. ಬ್ರಾಹ್ಮಣ ಪರಿವಾರ ಬ್ರಾಹ್ಮಣों की भूमि पर पाँव ठहर न सकेंगे, हर दाग स्पष्ट दिखाई देगा, छिपा नहीं सकेंगे. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಪರಿವಾರ ಅಥವಾ ಬ್ರಾಹ್ಮಣದ ಭೂಮಿ ಮೇಲೆ ಪಾವ್ ಠಹರ್ ನ ಸಕೆಂಗೆ, ಅಲ್ಲಿ ನಿಮ್ಮ ಕಾಲು ನಿಲ್ಲೋದೇ ಇಲ್ಲ. ಹರ್ ದಾಗ್, ಪ್ರತಿಯೊಂದು ನಿಮ್ಮ ಒಳಗಡೆ ದಾಗೇನಿದೆ ಅದು ಸ್ಪಷ್ಟವಾಗಿ ಕಾಣಿಸ್ತದೆ. छिपा नहीं सकेंगे, ಮುಚ್ಚಲಿಕ್ಕಾಗೋದಿಲ್ಲ. ಸ್ವಯಂ अपनी गलती के कारण मन उलझता हुआ टिका नहीं सकेगा, अपने आप को अपने आप सजा के भागी बनावेंगे. ನಿಮಗೆ ನೀವೇ ಶಿಕ್ಷೆ ಕಟ್ಕೊಳ್ತೀರಾ. इसलिए सब होना ही है, ಇದೆಲ್ಲ ಆಗೋದೇ ಇದೆ. इसके ನಾಲೆಜ್ಫುಲ್ ಬಂದು घबराओ मत, ಈ ಜ್ಞಾನವನ್ನಿಟ್ಕೊಂಡು ಹೆದರಬೇಡಿ. समझा, ಮಾಸ್ಟರ್ ಸರ್ವಶಕ್ತಿವಾನ್ घबराते नहीं है. ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ, ಹೆದರಬೇಡಿ. कर्मों की गति को जानने वाले, सदा हर सेकेंड हर संकल्प आपकी ಶ್ರೀಮತ್ पर चलने वाले. ಕರ್ಮದ ಗತಿಯನ್ನು ತಿಳ್ಕೊಂಡುವಂಥ ಪ್ರತಿ ಸೆಕೆಂಡ್ ಪ್ರತಿಯೊಂದು ಸಂಕಲ್ಪದಲ್ಲಿ ತಂದೆಯ ಶ್ರೀಮತದ ಪ್ರಮಾಣ ನಡೆಯುವಂತಹ ತಮ್ಮ ಜೀವನದ ಜವಾಬ್ದಾರಿಯನ್ನು ತಂದೆಗೆ ಹವಾಲೆ ಮಾಡಿ ಯಾವಾಗಲೂ ತಂದೆಯ ಸಹಾರಕ್ಕೂ ಸಾಮನೆ ರಕ್ತೆ. ಬಾಬಾ ನಮಗೆ ಸಹಾರ ಆಗಿದ್ದಾರೆ, ಅದನ್ನೇ ಎದುರುಗಡೆ ಇಟ್ಕೊಂಡು ಎಲ್ಲ ವಿಘ್ನಗಳಿಂದ ಕಿನಾರ ಆಗಿ ಸಂಪೂರ್ಣ ಸ್ಥಿತಿ ಕಿನಾರಕ್ಕೂ ಸದೈವ ಸಾಮನೆ ರಖನೆ ವಾಲೆ. ಇಂಥ ಹಿಮ್ಮತ್, ಧೈರ್ಯವಂತ, ಉಲ್ಲಾಸ, ಉಮಂಗದಲ್ಲಿ ಸದಾ ಇರುವಂತಹ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಛಾ, ಓಂ ಶಾಂತಿ.